ಪ್ರತಿ ವರ್ಷ ಲಕ್ಷಗಟ್ಟಲೆ ಜನ ತಮ್ಮ ಫ್ಲೈಟನ್ನು ಮಿಸ್ ಮಾಡ್ಕೊಳ್ತಾರೆ, ತಮ್ಮ ಐಟಮ್ಸನ್ನು ಏರ್ಪೋರ್ಟಲ್ಲಿ ಕಳೆದುಕೊಳ್ತಾರೆ. ಹಾಗೆ ಎಷ್ಟೊಂದು ಸಿಚುವೇಷನಲ್ಲಿ ಒಳಗಾಗ್ತಾರೆ. ಅದು ಅವರು ಈಸಿಯಾಗಿ ಅವಾಯ್ಡ್ ಆಗಿರುತ್ತೆ. ಏನಕ್ಕಂದರೆ ಅವ್ರಿಗೆ ಈ ರೂಲ್ಸ್ ಬಗ್ಗೆ ಗೊತ್ತಿರಲ್ಲ ಒಂದು, ಆಮೇಲೆ ಯಾವ ರೀತಿ ನಾವು ಏರ್ಪೋರ್ಟಲ್ಲಿ ನ್ಯಾವಿಗೇಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸಿಂಪಲ್ ಆಗಿರುವಂಥ ಮಿಸ್ಟೇಕ್ಸ್ಗಳು ನಾವು ಪ್ರತಿದಿನ ಮಾಡ್ತಾ ಇರೋ ಕಾರಣ ನಮ್ಮ ಫ್ಲೈಟ್ ಮಿಸ್ ಆಗೋದು, ನಮ್ಮ ಐಟಮ್ಸ್ಗಳು ಕಳೆದುಕೊಂಡು ಹೋಗ್ಬೋದು, ಈ ರೀತಿ ಎಲ್ಲ ಆಗ್ತಾ ಇದ್ದಾರೆ. ನೀವು ನಿಮ್ಮ ಮುಂದಿನ ಫ್ಲೈಟಲ್ಲಿ ಈ ರೀತಿಯ ತಪ್ಪನ್ನು ನೀವು ಮಾಡಬಾರ್ದು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ನಿಮ್ಮ ಫ್ಲೈಟ್ ಜರ್ನಿನ ಈಸಿಯಾಗಿ ಕಂಫರ್ಟೇಬಲ್ ಆಗಿ ತಗೊಳ್ಳೋದ ರೀತಿ ಆಗುತ್ತೆ ಖಂಡಿತ. 9ನೇ ತಪ್ಪು ನಾವು ಹೆಚ್ಚಿನವರು ಮಾಡೋದೇನೆಂದರೆ ಬೋರ್ಡಿಂಗ್ ಟೈಮು ಮತ್ತು ಡಿಪಾರ್ಚರ್ ಟೈಮ್ ಎರಡಿರುತ್ತೆ ಈ ಬೋರ್ಡಿಂಗ್ ಪಾಸಲ್ಲಿ. ಈ ಡಿಪಾರ್ಚರ್ ಟೈಮು ನಾವು ಫ್ಲೈಟ್ ಒಳಗಡೆ ಕೂತ್ಕೊಂಡು ನಂತರ ಫ್ಲೈಟ್ ಹೊರಡೋವಂಥ ಒಂದು ಟೈಮ್ ಏನಿರುತ್ತೆ ಅದನ್ನು ಡಿಪಾರ್ಚರ್ ಟೈಮ್ ಅಂತ ಹೇಳ್ತಾರೆ. ಮತ್ತು ಬೋರ್ಡಿಂಗ್ ಟೈಮ್ ಅಂದರೆ ನಿಮಗೆ ಫ್ಲೈಟ್ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡ್ತಾರೆ ಅಂತ. ನಾರ್ಮಲಿ ಡೊಮೆಸ್ಟಿಕ್ ಫ್ಲೈಟಲ್ಲಾದರೆ ನಿಮಗೆ ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಮೊದಲು ಫ್ಲೈಟ್ ಒಳಗಡೆ ಬಿಡ್ತಾರೆ. ನೀವು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ 45 ನಿಮಿಷ ಅಥವಾ 1 ಗಂಟೆ ಮೊದಲು ಬೋರ್ಡಿಂಗ್ ಮಾಡೋದಕ್ಕೆ ಬಿಡ್ತಾರೆ. ಸೊ ನೀವು ಕಡಿಮೆ ಅಂದರೂ ಅರ್ಧ ಗಂಟೆ ಮೊದಲು ಈ ಬೋರ್ಡಿಂಗ್ ಗೇಟ್ ಹತ್ರ ಬಂದು ನಿಮಗೆ ಕೂತ್ಕೊಳ್ಬೇಕಾಗುತ್ತೆ. ಬೋರ್ಡಿಂಗ್ ಗೇಟ್ ಕೆಲವೊಂದು ಸಲ ಹತ್ತಿರದಲ್ಲೇ ಇರ್ಬೋದು, ಕೆಲವೊಂದು ಸಲ ದೂರದಲ್ಲಿರ್ಬೋದು, ಕೆಲವೊಂದು ಸಲ ಏರ್ಪೋರ್ಟ್ ತುಂಬ ದೊಡ್ಡದಿರ್ಬೋದು. ಸೊ ನೀವು ಕೆಲವೊಂದು ಸಲ ಬೋರ್ಡಿಂಗ್ ಗೇಟನ್ನು ಹುಡುಕ್ತಾ ನೀವು ರೀಚ್ ಆಗೋಷ್ಟೊತ್ತಿಗೆ ಡಿಪಾರ್ಚರ್ ಟೈಮ್ ಆಗಿರುತ್ತೆ. ಡಿಪಾರ್ಚರ್ ಟೈಮ್ಗೆ ನೀವು ಬೋರ್ಡಿಂಗ್ ಗೇಟ್ ಹತ್ರ ಬಂದರೆ ನಿಮ್ಮ ಫ್ಲೈಟ್ ಆವಾಗಲೇ ಹೊರಟೋಗಿರುತ್ತೆ ಮತ್ತು ಬೋರ್ಡಿಂಗ್ ಗೇಟ್ಸು ಕ್ಲೋಸ್ ಮಾಡಿರ್ತಾರೆ. ಒಂದು ಸಲ ಬೋರ್ಡಿಂಗ್ ಗೇಟ್ಸ್ ಕ್ಲೋಸ್ ಆಯಿತು ಅಂದರೆ ಮತ್ತೆ ನೀವು ಯಾವುದೇ ರೀತಿಯ ರಿಕ್ವೆಸ್ಟ್ ಕೇಳಿದ್ರು, ಯಾವುದೇ ರೀತಿಯ ಒಂದು ಕನ್ಸರ್ನನ್ನು ಹೇಳಿದ್ರು ಕೂಡ ಬೋರ್ಡಿಂಗ್ ಗೇಟ್ಸನ್ನು ಓಪನ್ ಮಾಡಲ್ಲ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಬೋರ್ಡಿಂಗ್ ಟೈಮು ಮತ್ತು ಡಿಪಾರ್ಚರ್ ಟೈಮ್ ಎರಡೂ ಬೇರೆ. ನೀವು ಬೋರ್ಡಿಂಗ್ ಟೈಮನ್ನು ನೋಡಿಕೊಂಡು ಗೇಟ್ ಹತ್ರ ಬಂದು ತಲುಪಬೇಕು. ಇಲ್ಲ ಕೆಲವೊಂದು ಸಲ ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಬೋರ್ಡಿಂಗ್ ಟೈಮ್ ಕೊಟ್ಟಿಲ್ಲ ಅಂತಂದರೆ ನೀವು ಡಿಪಾರ್ಚರ್ ಟೈಮಿಂದ 45 ಮಿನಿಟ್ಸನ್ನು ಮೈನಸ್ ಮಾಡಿ ಆ ಟೈಮ್ಗೆ ನೀವು ನಿಮ್ಮ ಬೋರ್ಡಿಂಗ್ ಗೇಟ್ ಹತ್ರ ರೀಚ್ ಆಗಿ. ಯಾಕಂದರೆ ಏರ್ಪೋರ್ಟಲ್ಲಿ ನಮಗೆ ಕನ್ಫ್ಯೂಷನ್ ಆಗೋಕ್ಕೆ ಮತ್ತು ನಾವು ಕಳೆದು ಹೋಗೋಕ್ಕೆ ಬೇಕಾದಷ್ಟು ಅಂಗಡಿಗಳಿರ್ತವೆ, ಶಾಪಿಂಗ್ ಏರಿಯಾಗಳಿರ್ತವೆ, ತಿನ್ನೋದಕ್ಕೆ ಜಾಗಗಳಿರ್ತವೆ, ಲಾಂಜಲ್ಲಿ ಇರ್ತೀವಿ, ನಮ್ಮದೇ ಒಂದು ವರ್ಲ್ಡಲ್ಲಿ ಇದ್ಬಿಡ್ತೀವಿ. ಎಸ್ಪೆಷಲಿ ನೀವು ಮೊದಲನೇ ಸಲ ಹೋಗ್ತಿದ್ದೀರ ಅಂತಂದರೆ ಈ ರೀತಿಯ ತಪ್ಪುಗಳು ಪದೇ ಪದೇ ಹೋಗೋರು ಕೂಡ ಮಾಡ್ತಾಯಿದ್ದಾರೆ, ಬರೀ ಮೊದಲನೇ ಸಲ ಅಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ ಮತ್ತು ಬೋರ್ಡಿಂಗ್ ಟೈಮನ್ನು ನೋಡ್ಕೊಳ್ಳಿ ಮತ್ತು ಬೋರ್ಡಿಂಗ್ ಗೇಟ್ಗೆ ಬೇಗ ರೀಚ್ ಆಗಿ. 8ನೇ ಪಾಯಿಂಟ್ ಏನಂತಂದರೆ ನಾವು ಏರ್ಪೋರ್ಟಿಗೆ ಸರಿಯಾದ ಟೈಮಿಗೆ ರೀಚ್ ಆಗೋಲ್ಲ. ನಾವು ಏರ್ಪೋರ್ಟ್ ರೀಚ್ ಆಗೋಷ್ಟೊತ್ತಿಗೆ ಬರೀ 1 ಗಂಟೆ 1.5 ಗಂಟೆ ಇರುತ್ತೆ. ಆವಾಗ ನಮ್ಮದು ಎಲ್ಲ ಪ್ರೊಸೆಸ್ ನೀಟಾಗಿ ಆಗೋಲ್ಲ. ಈಸಿಯಾಗಿ ನಾವು ಫ್ಲೈಟನ್ನು ಕಳೆದುಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಲೈಟ್ ಹತ್ತೋದಕ್ಕೆ ಆಗೋಲ್ಲ. ಏನಕ್ಕಂದ್ರೆ ನಾವು ಇನ್ನೂ ಸೆಕ್ಯೂರಿಟಿಲೇ ಇದ್ದೀವಿ ಅಥವಾ ನಾವು ಚೆಕ್-ಇನ್ ಕೌಂಟ್ರಲ್ಲೇ ಇದ್ದೀವಿ ಅಂತ ಅಂದ್ಕೊಳ್ಳಿ. ನೀವು ಲೈನಲ್ಲಿ ನಿಂತ್ಕೊಂಡಿದ್ದೀರಾ ಅಂತಾದರೆ ಏನು ಮಾಡೋದಕ್ಕಾಗಲ್ಲ. ನಾವು ಏರ್ಪೋರ್ಟಲ್ಲೇ ಬಾಕಿ ಆಗ್ತೀವಿ ಮತ್ತು ಅವರು ಬೇರೆ ಟಿಕೆಟ್ ಕೊಡೋಲ್ಲ. ಮತ್ತು ನೀವು ಹೊಸ ಟಿಕೆಟ್ ಪರ್ಚೇಸ್ ಮಾಡಿ ಮತ್ತು ಮುಂದಿನ ಫ್ಲೈಟ್ ಎಷ್ಟು ಗಂಟೆಗೆ ಇದೆಯೋ ಆ ಫ್ಲೈಟಿಗೆ ಹೋಗಬೇಕಾಗತ್ತೆ. ಸೊ ನೀವು ಫ್ಯಾಮಿಲಿ ಜೊತೆ ಎಲ್ಲ ಇದ್ದೀರ ಅಂತಂದರೆ ತುಂಬ ಲಾಸ್ಗಳಾಗ್ಬೋದು. ಸೊ ಈ ರೀತಿಯ ಮಿಸ್ಟೇಕನ್ನು ಮಾಡಬೇಡಿ. ನೀವು ಡೊಮೆಸ್ಟಿಕ್ ಫ್ಲೈಟಿಗೆ ಹೋಗ್ತಾ ಇದ್ದೀರಾ, ಭಾರತದ ಒಳಗಡೆನೇ ಫ್ಲೈಟ್ ತೊಗೊಳಕ್ಕಿದ್ದೀರಾ ಅಂತಂದರೆ ಕಡಿಮೆ ಅಂದರೂ 2.5 ಅವರ್ಸ್ ಮೊದಲೇ ರೀಚ್ ಆಗಿ. ಏನಕ್ಕಂದರೆ ಇದು ಎರಡಕ್ಕೂ ಅನ್ವಯ ಆಗುತ್ತೆ, ಇಂಟರ್ನ್ಯಾಷನಲ್ಲು ಮತ್ತು ಡೊಮೆಸ್ಟಿಕ್ ಫ್ಲೈಟ್ಗಳಿಗೆ. ಕೆಲವೊಂದು ಸಲ ಏನಾಗುತ್ತೆ, DG ಆ ಥರ ಆ್ಯಪ್ ವರ್ಕ್ ಆಗ್ತಾ ಇರೋಲ್ಲ, ಕೆಲವೊಂದು ಸಲ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು, ನೆಟ್ವರ್ಕ್ ಇಶ್ಯೂ ಇರ್ಬೋದು, ಎಲ್ಲಿ ಯಾವ ರೀತಿಯ ತೊಂದರೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೆಕ್ಯೂರಿಟಿಲಿ ನಿಮಗೆ ಜಾಸ್ತಿ ಟೈಮ್ ತಗೊಳ್ಬೋದು. ಆವಾಗ ನಿಮ್ಮ ಫ್ಲೈಟು ಡಿಪಾರ್ಚರ್ ಟೈಮ್ ಆಯಿತು ಅಂದರೆ ಅವರು ಹೊರಟೋಗ್ಬಿಡ್ತಾರೆ. ಅವರು ನಿಮಗೋಸ್ಕರ ಸಪ್ರೇಟಾಗಿ ಕಾಯಲ್ಲ. ಇವರಿನ್ನೂ ಸೆಕ್ಯೂರಿಟಿ ಮಾಡ್ತಾಯಿದ್ದಾರೆ ಬರಲಿ ಅವರು ಅಂತ ಎಲ್ಲ ಕಾಯಲ್ಲ. ಸೊ ನೀವು ಅರ್ಧ ಗಂಟೆ 1 ಗಂಟೆ ಜಾಸ್ತಿ ಟೈಮ್ ಇದೆ ಅಂತಂದರೆ ನಿಮ್ಮದು ಎಲ್ಲ ಪ್ರೊಸೆಸ್ಸು ವಿತೌಟ್ ಟೆನ್ಷನ್ನು ಆರಾಮಾಗಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಇಲ್ಲಾಂದರೆ ನೀವು ಬರೀ 1.5 ಗಂಟೆ ಇದೆ ಅಂದರೆ ಎಲ್ಲ ಕಡೆ ಓಡ್ತಾ ಹೋಗಬೇಕು. ನಿಮ್ಗೆ ಎಷ್ಟೊಂದು ಜನ ಬೈತಾ ಇರ್ತಾರೆ, ಲೈನಲ್ಲಿ ಹೋಗ್ತಾ ಇಲ್ಲ, ಯಾಕೆ ಮುಂದೆ ಬರ್ತಾ ಇದ್ದೀರಾ. ಈ ರೀತಿಯ ಸಿಚುವೇಷನ್ಗಳನ್ನ ನಾವು ಪ್ರಾಕ್ಟಿಕಲಾಗಿ ನೋಡ್ತೀವಿ. ನೀವು ನೆಕ್ಸ್ಟ್ ಟೈಮ್ ಏರ್ಪೋರ್ಟ್ ಹೋದಾಗ ನೋಡಿ, ಕೆಲವರು ಬರ್ತಾರೆ, ನಂದು ಟೈಮ್ ಆಗಿದೆ, ಬರೀ ಅರ್ಧ ಗಂಟೆ ಇದೆ, ಪ್ಲೀಸ್ ಲೆಟ್ ಮೀ ಗೋ ಅಂತ ಹೇಳ್ತಾರೆ. ಅವ್ರನ್ನ ಬಿಡ್ತಾರೆ. ಆದರೆ ಅವರು ಅರ್ಧ ಗಂಟೆ ಬಂದಿದ್ದಾರೆ ಅಂತಂದರೆ ಅವರು ಫ್ಲೈಟ್ ಸಿಗೋದು ಗ್ಯಾರಂಟಿ ಇಲ್ಲ. ನೀವು ಬೋರ್ಡಿಂಗ್ ಗೇಟ್ ಹತ್ರ ರೀಚ್ ಆದರೂ ಆ ಟೈಮ್ಗೆ ಸ್ವಲ್ಪ 5 ನಿಮಿಷ ಇತ್ತು, 5 ನಿಮಿಷ ಮೊದಲೇ ರೀಚ್ ಆದರೆ, 5 ನಿಮಿಷ ಕ್ಲೋಸ್ ಆಗೋ ಮೊದಲೇ ರೀಚ್ ಆಗಿದ್ದೀರಾ. ಆದರೆ ಎಲ್ಲ
ಪ್ಯಾಸೆಂಜರ್ಸ್ ಹೋಗಾಗಿದೆ ಅಂತ ಅಂದರೆ ಅವ್ರು ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. 2 ನಿಮಿಷ ಇದ್ದರೂ ವೆಯ್ಟ್ ಮಾಡೋಲ್ಲ ಆಮೇಲೆ. ಸೊ ಈ ರೀತಿಯ ಟೆನ್ಷನ್ಗೆ ನೀವು ಒಳಗಾಗಬಾರ್ದಂದರೆ ಏರ್ಪೋರ್ಟಿಗೆ ಕಡಿಮೆ ಅಂದರೂ 2.5 ಅವರ್ಸಿಂದ 3 ಅವರ್ಸ್ ಡೊಮೆಸ್ಟಿಕ್ ಫ್ಲೈಟ್ಗೆ. ಇಂಟರ್ನ್ಯಾಷನಲ್ ಫ್ಲೈಟ್ ಇದೆ ಅಂದರೆ 3 to 3.5 ಅವರ್ಸ್ ಅಥವಾ 4 ಗಂಟೆ ಮೊದಲೇ ಆರಾಮಾಗಿ ಏರ್ಪೋರ್ಟಿಂದ ರೀಚ್ ಆಗಿ. ಇದು ನಿಮಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. 7ನೇ ಪಾಯಿಂಟ್ ಏನಂದರೆ, ನಾವು ನಮ್ಮ ಗೇಟ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಬೋರ್ಡಿಂಗ್ ಟೈಮು ಇನ್ನೂ 25 ನಿಮಿಷ ಇದೆ, ಅರ್ಧ ಗಂಟೆ ಇದೆ, 3/4 ಗಂಟೆ ಇದೆ ಅಂತ ಎಲ್ಲ ಗೊತ್ತಿದೆ. ಆದರೆ ಬೋರ್ಡಿಂಗ್ ಗೇಟ್ ತಲುಪೋದಕ್ಕೆ ನಿಮ್ಗೆ 25 ನಿಮಿಷ ಬೇಕು ಅಂತ ಅಂದ್ಕೊಳ್ಳಿ. ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೇ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೇ ಒಂದು ಗೇಟಿಂದ ಇನ್ನೊಂದು ಗೇಟ್ ಹೋಗೋದಕ್ಕೆ, ಅಥವಾ ಒಂದು ಎಂಡಲ್ಲಿರೋಂಥ ಗೇಟಿಂದ ಇನ್ನೊಂದು ಎಂಡಲ್ಲಿರೋ ಗೇಟ್ಗೆ ಹೋಗೋದಕ್ಕೆ ನಿಮ್ಗೆ ಕಡಿಮೆ ಅಂದರೂ 1/2 ಅವರ್ ಬೇಕಾಗುತ್ತೆ. ನಡ್ಕೊಂಡು ಹೋಗ್ತೀರಾ ಅಥವಾ ಇದರಲ್ಲಿ ಹೋಗ್ತೀರಾ, ವೆಹಿಕಲಲ್ಲಿ ಹೋದರೆ ನಿಮಗೆ 10-15 ನಿಮಿಷ ಬೇಕಾಗುತ್ತೆ. ಸೊ ಯೋಚನೆ ಮಾಡಿ, ನೀವು ಬರೀ ಅರ್ಧ ಗಂಟೆ ಮೊದಲು ಅಥವಾ 40 ನಿಮಿಷ ಮೊದಲು ನಿಮ್ಗೆ ಗೊತ್ತಾಗುತ್ತೆ ನಂದು ಬೋರ್ಡಿಂಗ್ ಟೈಮ್ ಹತ್ತಿರ ಬಂದಿದೆ ಅಂತ. ನೀವು ಇರೋ ಪ್ಲೇಸಿಂದ ಗೇಟಿಗೆ ತಲುಪೋದಕ್ಕೆ 20 ನಿಮಿಷ ಬೇಕು ಅಲ್ವಾ? ಆವಾಗ ನೀವು ಮತ್ತೆ ಸ್ಟ್ರೆಸ್ಸಲ್ಲಿ ಒಳಗಾಗ್ತೀರಾ. ಸೊ ನೀವು ಚೆಕ್ ಇನ್ ಆಗಿ ಸೆಕ್ಯೂರಿಟಿ ಎಲ್ಲ ಆದಮೇಲೆ ನಿಮ್ಮ ಗೇಟ್ ನಂಬರ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ. ಗೇಟ್ ನಂಬರ್ ಯಾವ ಸೈಡಿಗಿದೆ ಅಂತ ನೋಡ್ಕೊಳ್ಳಿ, ಎಷ್ಟು ದೂರ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲ, ಬೆಸ್ಟ್ ಆಪ್ಷನ್ ಅಂದರೆ ಒಂದು ಸಲ ನೀವು ಗೇಟ್ ಹತ್ರ ಹೋಗಿ ಒಂದು ಸಲ ನಡ್ಕೊಂಡು ಬರ್ಬೋದು ಟೈಮ್ ಇದೆ ಅಂತಂದರೆ. ಇಲ್ಲಾಂದರೆ ಗೇಟಲ್ಲೇ ಕೂತ್ಕೊಬೋದು. ಗೇಟ್ ಹತ್ರನೂ ಇವಾಗ ಕಿಯೋಸ್ಕ್ ಶಾಪ್ಸ್ಗಳಿರ್ತವೆ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ವಾಶ್ರೂಮ್ಸು ಎಲ್ಲ ಇರುತ್ತೆ. ಸೊ ನೀವು ತುಂಬ ಟೆನ್ಷನ್ ತೊಗೊಬೇಕಂತ ಇಲ್ಲ. ಫಸ್ಟ್ ನೀವು ನಿಮ್ಮ ಗೇಟ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಎಸ್ಪೆಷಲಿ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು, ಇವಾಗ ಬಾಂಬೆ ಆಗಿರ್ಬೋದು, ಮುಂಬೈಯಲ್ಲಿ, ಅಥವಾ ನೀವು ಬೆಂಗಳೂರಲ್ಲಿ, ಡೆಲ್ಲಿಲಿ, ಈ ಏರ್ಪೋರ್ಟ್ಸ್ಗಳೆಲ್ಲ ತುಂಬ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ, ಇನ್ನೊಂದು ಗೇಟಿಗೆ ಹೋಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಈ ಪಾಯಿಂಟನ್ನು ಜಾಗ್ರತೆಯಿಂದ ಗಮನಿಸ್ಕೊಳ್ಳಿ ಮತ್ತು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. 6ನೇ ಪಾಯಿಂಟ್ ಏನಂದರೆ, ನೀವು ವಾಶ್ರೂಮ್ಗೆ ರಾಂಗ್ ಟೈಮಲ್ಲಿ ಹೋಗ್ತೀರಾ ಮತ್ತು ರಾಂಗ್ ಪ್ಲೇಸಲ್ಲಿ ಯೂಸ್ ಮಾಡ್ತೀರಾ. ನಿಮಗೆ ವಾಶ್ರೂಮ್ ಹೋಗಲೇಬೇಕಂತಂದರೆ, ಒಂದು ನೀವು ಬೇಗ ಬಂದಿರ್ತೀರ. ಇವಾಗ ನಾನು ನಿಮ್ಗೆ ಹೇಳಿದ್ದೀನಲ್ಲ, ಅದು ಫಾಲೋ ಮಾಡ್ತಿದ್ದೀನಿ ಅಂತಂದರೆ, ಬೇಗ ಬಂದಾಗ ಸೆಕ್ಯೂರಿಟಿ, ಇದು ಹೊರಗಡೆ ಸೆಕ್ಯೂರಿಟಿ ಇರುತ್ತಲ್ಲ ಗೇಟಲ್ಲಿ, ನೀವು ಒಳಗಡೆ ಎಂಟ್ರ್ ಆಗಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಒಳಗಡೆ ಬರ್ತಿರಲ್ಲ, ಆವಾಗ ಅಲ್ಲೇ ವಾಶ್ರೂಮ್ಸ್ಗಳಿರ್ತವೆ, ಅಲ್ಲೇ ವಾಶ್ರೂಮ್ ಯೂಸ್ ಮಾಡೋದು ಒಳ್ಳೆಯದು. ಏನಕ್ಕಂದರೆ ಅಲ್ಲಿ ತುಂಬ ಜನ ವಾಶ್ರೂಮ್ಸ್ ಯೂಸ್ ಮಾಡಲ್ಲ. ಏನಕ್ಕಂದರೆ ಫಸ್ಟ್ ಎಲ್ಲ ಚೆಕ್ ಇನ್ ಮಾಡೋದಕ್ಕೆ ಹೋಗ್ತಾರೆ ಅಲ್ವಾ? ನಿಮಗೆ ಟೈಮ್ ಇದೆ, ನೀವು ಫ್ಯಾಮಿಲಿ ಜೊತೆ ಇದ್ದೀರಿ ಅಂದರೆ ಅಲ್ಲೇ ವಾಶ್ರೂಮ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಸೆಕ್ಯೂರಿಟಿ ಆದಮೇಲೂ ಯೂಸ್ ಮಾಡ್ಬೋದು. ಎಲ್ಲಿ ಕ್ರೌಡ್ ಕಮ್ಮಿ ಇರುತ್ತೋ ಅಲ್ಲಿ ವಾಶ್ರೂಮ್ಸನ್ನು ಯೂಸ್ ಮಾಡೋದು ಒಳ್ಳೆಯದು. ಏನಕ್ಕಂದರೆ ಇವಾಗ ಗೇಟ್ ಹತ್ರ ನೀವು ಕೊನೆಗೆ ಬೋರ್ಡಿಂಗ್ ಗೇಟ್ ಹತ್ರ ಕೂತ್ಕೊಳ್ತೀರ ಅಂತ ಅಂದ್ಕೊಳ್ಳಿ. ಅಲ್ಲಿ ತುಂಬ ಜನ ವಾಶ್ರೂಮ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಆ ಒಂದು ಟ್ರಾಫಿಕ್ಕಿಂದಾಗಿ ಕೆಲವೊಂದು ಸಲ ವಾಶ್ರೂಮ್ಸ್ಗಳು ಕ್ಲೀನ್ ಇರಲ್ಲ, ತುಂಬ ವೇಟಿಂಗ್ ಟೈಮ್ ಬರ್ಬೋದು. ನೀವು ವಾಶ್ರೂಮಲ್ಲೇ ಕೂತ್ಕೊಂಡಿರ್ತೀರ, ಬೋರ್ಡಿಂಗ್ ಗೇಟ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ನೀವು ಮೊದಲೇ ವಾಶ್ರೂಮ್ಗೆ ಹೋದರೆ ಒಳ್ಳೆಯದು. ಮತ್ತು ಕ್ಲೀನಾಗಿರೋಂಥ ವಾಶ್ರೂಮ್ಸು ನಿಮಗೆ ಕಮ್ಮಿ ರಶ್ ಇರೋಲ್ಲಿ, ಕಮ್ಮಿ ಜನ ಹೋಗುವಂಥ ಜಾಗದಲ್ಲಿ ನಿಮಗೆ ಕ್ಲೀನಾಗಿರೋ ವಾಶ್ರೂಮ್ಸು ಜಾಸ್ತಿ ಸಿಗುತ್ತೆ. ಎಲ್ಲ ಕಡೆ ಕ್ಲೀನರ್ಸ್ ಇರ್ತಾರೆ, ಆದರೆ ತುಂಬ ರಶ್ ಇದ್ದಾಗ ಅವರು ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಸೊ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. 5ನೇ ಪಾಯಿಂಟ್ ಏನಂದರೆ, ನೀವು ವೆಬ್ ಚೆಕ್ ಇನ್ ಮಾಡೋದನ್ನು ಮರೆತು ಬಿಡ್ತೀರ. ಮರೆತರೆ ನೀವು ವೆಬ್ ಚೆಕ್ ಇನ್ ಮಾಡೋದಕ್ಕಾಗಲ್ಲ ಮತ್ತು ಕೌಂಟ್ರಲ್ಲಿ ಚೆಕ್ ಇನ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಹಾಗೇನಿಲ್ಲ. ಆದರೆ ನೀವು ವೆಬ್ ಚೆಕ್ ಇನ್ 24 ಗಂಟೆ ಮೊದಲೇ ಯಾವಾಗ ಓಪನ್ ಆಗ್ತಾಯಿದೆ, ಕೆಲವೊಂದು ಫ್ಲೈಟ್ಗಳು 46 ಗಂಟೆ ಮೊದಲು ವೆಬ್ ಚೆಕ್ ಇನ್ನನ್ನು ಓಪನ್ ಮಾಡ್ತಾಯಿದ್ದಾರೆ. ಸೊ ನೀವು ಮೊದಲೇ ವೆಬ್ ಚೆಕ್ ಇನ್ ಮಾಡಿಕೊಂಡು ಬೋರ್ಡಿಂಗ್ ಪಾಸನ್ನು ಪ್ರಿಂಟ್ ತೆಕ್ಕೊಳ್ತೀರಾ ಅಥವಾ ಬೋರ್ಡಿಂಗ್ ಪಾಸ್ನ ಮೊಬೈಲಲ್ಲಿ ಇಟ್ಕೊಳ್ತೀರಾ. ಅದನ್ನು ನೀವು ಮೊದಲೇ ಮಾಡಿಟ್ಕೊಂಡ್ರೆ ನಿಮಗೆ ಏರ್ಪೋರ್ಟಲ್ಲಿ ನಿಮ್ಮದು ಚೆಕ್ ಇನ್ನು ಮತ್ತು ಎಲ್ಲ ಪ್ರಾಸೆಸ್ಗಳು ಸುಲಭವಾಗಿ ಆಗುತ್ತೆ. ಮತ್ತು ನಿಮಗೆ ಬೋರ್ಡಿಂಗ್ ಪಾಸ್ ಬೇಕಂತಂದರೆ ಅಲ್ಲಿ ಏರ್ಪೋರ್ಟಲ್ಲೂ ಕೂಡ ಪ್ರಿಂಟ್ ಮಾಡ್ಕೊಬೋದು. ಸೊ ನೀವು ವೆಬ್ ಚೆಕ್ ಇನ್ನನ್ನು ಮನೆಯಿಂದಲೇ ಮಾಡ್ಕೊಂಡು ಹೋದರೆ ತುಂಬ ಸುಲಭ ಆಗುತ್ತೆ ಮತ್ತು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ಮತ್ತು ನಿಮ್ಮ ಸಮಯನೂ ಉಳಿಯುತ್ತೆ. 4ನೇ ಪಾಯಿಂಟ್ ಏನಂದರೆ, ನಾವು ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಫೋನಲ್ಲಿ ಇಟ್ಟಿರ್ತೀವಿ ಅಥವಾ ಲ್ಯಾಪ್ಟಾಪಲ್ಲಿ ಇಟ್ಟಿರ್ತೀವಿ. ಎಸ್ಪೆಷಲಿ ನೀವು ದೊಡ್ಡ ಲಾಂಗ್ ಟ್ರಿಪ್ಸ್ಗೆ ಹೋಗ್ತಾ ಇದ್ದೀರಾ ಅಥವಾ ನೀವು ನಿಮ್ಮ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಎಲ್ಲ ಡೀಟೇಲ್ಸ್ ಮೊಬೈಲಲ್ಲಿದೆ ಅಂತಂದರೆ ಯೋಚನೆ ಮಾಡಿ. ನೀವು ಎಲ್ಲ ಮೊಬೈಲಲ್ಲೇ ಇಟ್ಟಿದ್ದೀರಾ, ಹೋಟೆಲ್ ಡೀಟೇಲ್ಸ್ ಆಗಿರ್ಬೋದು, ಟ್ಯಾಕ್ಸಿ ಡೀಟೇಲ್ಸ್ ಆಗಿರ್ಬೋದು, ಯಾರನ್ನು ಮೀಟ್ ಆಗಬೇಕು, ಯಾರಿಗೆ ಫೋನ್ ಮಾಡಬೇಕು, ಎಲ್ಲ ನೀವು ಡೀಟೇಲ್ಸ್ ಅದರಲ್ಲೇ ಇಟ್ಕೊಂಡಿರ್ತೀರ. ಬೋರ್ಡಿಂಗ್ ಪಾಸ್ ಅದರಲ್ಲೇ ಇರುತ್ತೆ. ನೀವು ಬೋರ್ಡಿಂಗ್ ಗೇಟಲ್ಲಿ ಕೂತ್ಕೊಂಡು ಒಂದು 2 ಗಂಟೆ ಮೊಬೈಲ್ ನೋಡ್ತೀರಾ, ರೀಲ್ಸ್ ಸ್ಕ್ರೋಲ್ ಮಾಡಿ ನೋಡ್ತೀರಾ. ಬೋರ್ಡಿಂಗ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ ಮೊಬೈಲ್ ಬರೀ 20% ಇದೆ ಅಂತ. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇಲ್ಲ, ಚಾರ್ಜರ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ?
ಎಲ್ಲ ಡೀಟೇಲ್ಸ್ ಅದರಲ್ಲೇ ಇರುತ್ತೆ. ನಿಮ್ಗೆ ಬೋರ್ಡಿಂಗ್ ಮಾಡೋದಕ್ಕೂ ಕಷ್ಟ ಆಗ್ಬೋದು ಬ್ಯಾಟ್ರಿ ಫುಲ್ ಡೌನ್ ಆದರೆ ಅಲ್ವಾ. ಸೊ ಸೇಫ್ಟಿಗೋಸ್ಕರ ನಿಮ್ಮ ಬೋರ್ಡಿಂಗ್ ಪಾಸನ್ನು ಮತ್ತು ನಿಮ್ಮ ಹೋಟೆಲ್ ಡೀಟೇಲ್ಸನ್ನು ಒಂದು ಪ್ರಿಂಟ್ ತೆಗೆದು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ತುಂಬ ಸೇಫಾಗಿ ಇರೋದಕ್ಕಾಗುತ್ತೆ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಅಂತೂ ಖಂಡಿತವಾಗ್ಲೂ ನಿಮ್ಮ ಹತ್ರ ಒಂದು ಪ್ರಿಂಟ್ ಕಾಪಿ ಇರಬೇಕಾಗುತ್ತೆ. ಯಾಕಂದರೆ ವೀಸಾ ಪ್ರೋಸೆಸ್ ಆಗಿರ್ಬೋದು, ಇಮಿಗ್ರೇಷನ್ ಆಗಿರ್ಬೋದು, ಆಮೇಲೆ ನೀವು ಲ್ಯಾಂಡ್ ಆಗೋಂಥ ಟೈಮಿಂಗ್ಸು, ಆವಾಗ ನಿಮ್ಮ ಫೋನ್ ಡೆಡ್ ಆಗಿದೆ ಅಂತಂದರೆ ಏನೂ ಇರಲ್ಲ, ಡೀಟೇಲ್ಸೇ ಇರಲ್ಲ ಅಲ್ವಾ. ಸೊ ಈ ರೀತಿಯ ಒಂದು ಪ್ರಾಬ್ಲಮ್ಗೆ ನೀವು ಒಳಗಾಗಬಾರ್ದಂದರೆ ಇದನ್ನು ಒಂದು ಪ್ರಿಂಟೌಟನ್ನು ತೆಗೆದು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಆ ಪ್ರಿಂಟೌಟನ್ನು ಯೂಸ್ ಮಾಡೋದಕ್ಕಾಗುತ್ತೆ. ಯಾಕಂದರೆ ನಾವು ಇವಾಗ ಪ್ರತಿನಿತ್ಯ ಜಾಸ್ತಿ ಆನ್ಲೈನ್ನಲ್ಲಿ ಯೂಸ್ ಮಾಡ್ತಾ ಎಲ್ಲ ಕಂಪ್ಯೂಟರ್ ಮೊಬೈಲಲ್ಲೇ ಸೇವ್ ಮಾಡ್ಕೊಂಡಿರ್ತೀವಿ. ಆದರೂ ಒಂದು ಪ್ರಿಂಟೌಟನ್ನು ತೆಗೆದು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ ಮತ್ತು ತುಂಬ ಹೆಲ್ಪ್ ಆಗುತ್ತೆ. 3ನೇ ಪಾಯಿಂಟು 5ನೇ ಪಾಯಿಂಟಿಗೆ 4ನೇ ಪಾಯಿಂಟಿಗೆ ಕನೆಕ್ಟೆಡ್ ಆಗಿರೋದು ಏನಂತಂದರೆ ನಿಮ್ಮ ಫೋನ್ನ ಬ್ಯಾಟ್ರಿನ ಫುಲ್ಲು ಝೀರೋ ಮಾಡ್ಕೊಂಬಿಡೋದು. ಯೋಚನೆನೇ ಇರಲ್ಲ. ನಾವು ಮೊಬೈಲ್ ಬ್ಯಾಟ್ರಿ ಎಷ್ಟಿದೆ, ನಮಗೆ ಎಮರ್ಜೆನ್ಸಿಗೆ ಯಾರಿಗಾದ್ರೂ ಕಾಲ್ ಮಾಡಬೇಕಾದ್ರೆ ಬೇಕಾಗುತ್ತೆ, ಅಥವಾ ನಮಗೆ ಎಮರ್ಜೆನ್ಸಿ ಏನಾದರೂ ಫ್ಲೈಟಲ್ಲಿ ಅಥವಾ ನೀವು ಲ್ಯಾಂಡ್ ಆದಮೇಲೆ ಏನಾದರೂ ಎಮರ್ಜೆನ್ಸಿ ಇದೆ ಅಂತಂದರೆ ಫೋನ್ ಮಾಡೋದಕ್ಕೆ ನಿಮ್ಮ ಮೊಬೈಲು ಚಾರ್ಜ್ ಇರಬೇಕಾಗತ್ತೆ. ಸೊ ಎಮರ್ಜೆನ್ಸಿಗೋಸ್ಕರ ನಿಮ್ಮ ಫೋನ್ನ ಚಾರ್ಜನ್ನು ಸೇವ್ ಮಾಡಿಟ್ಕೊಳ್ಳಿ. ತುಂಬ ಕಮ್ಮಿ ಆಗ್ತಾಯಿದೆ ಅಂದರೆ ಏರೋಪ್ಲೇನ್ ಮೋಡಲ್ಲಿ ಅದನ್ನು ತಂದಿಟ್ಕೊಳ್ಳಿ. ಮತ್ತು ನಿಮಗೆ ಬೇಕಾದಾಗ ಏರೋಪ್ಲೇನ್ ಮೋಡನ್ನು ತೆಗೆದು ಯೂಸ್ ಮಾಡ್ಕೊಬೋದು. 10% ಇದೆಯೋ, 15% ಇದೆಯೋ, 20% ಇದೆಯೋ, ಎಲ್ಲಿ ನೀವು ನೆಕ್ಸ್ಟ್ ಚಾರ್ಜು ಎಲ್ಲಿ ಮಾಡ್ಕೊಳಕ್ಕಾಗತ್ತೋ ಅಲ್ಲಿ ತನಕ ನೀವು ಆ ಫೋನನ್ನು ಯೂಸ್ ಮಾಡೋದಕ್ಕಾಗತ್ತೆ. ಸೊ ನಿಮ್ಮ ಫೋನನ್ನು ಫುಲ್ಲಿ ಡೆಡ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಫೋನ್ನ ಬ್ಯಾಟ್ರಿ ಒಂದು 25% 30% ಬಂದ ತಕ್ಷಣ ಮೊಬೈಲನ್ನು ಏರೋಪ್ಲೇನ್ ಮೋಡಲ್ಲಿ ಇಟ್ಕೊಂಬಿಡಿ. ಏನಕ್ಕಂದರೆ ಎಮರ್ಜೆನ್ಸಿಗೋ ಅಥವಾ ನೀವು ಮನೆಗೆ ತಿಳಿಸ್ಬೇಕೋ ಅಥವಾ ನಿಮ್ಮ ಏನಾದರೂ ಬೇರೆ ಡೀಟೇಲ್ಸ್ ಮೊಬೈಲಲ್ಲೇ ಇದೆ ಅಂತಂದರೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ. ಸೊ ಫೋನನ್ನು ಫುಲ್ ಝೀರೋ ಮಾಡಿ ಫ್ಲೈಟಲ್ಲಿ ಹತ್ಕೊಂಬೇಡಿ. ಫೋನಲ್ಲಿ ಬ್ಯಾಟ್ರಿ ಇಟ್ಕೊಂಡು ಸ್ವಲ್ಪ ಅದನ್ನು ಸೇವ್ ಮಾಡಿ ಮತ್ತೆ ನೀವು ಮುಂದೆ ಯೂಸ್ ಆಗುತ್ತೆ ನೀವು ಡೆಸ್ಟಿನೇಷನ್ಗೆ ಹೋದಾಗ ಅಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಫೋನ್ ಬ್ಯಾಟ್ರಿನ ಡೆಡ್ ಮಾಡ್ಕೊಂಬಿಡಿ. 2ನೇ ಪಾಯಿಂಟ್ ಏನಂತಂದರೆ ಇವಾಗ ತುಂಬ CISF ಸೆಕ್ಯೂರಿಟಿ ಆಫೀಸರ್ಸ್ಗಳು ಹೇಳ್ತಾ ಇದ್ದಾರೆ ಏನಂತಂದರೆ, ನೀವು ಸೆಕ್ಯೂರಿಟಿಯಲ್ಲಿ ಇರಬೇಕಾದ್ರೂ ಅವ್ರು ಅನೌನ್ಸ್ ಮಾಡ್ತಾ ಇರ್ತಾರೆ, ನಿಮ್ಮ ಬಿಲಾಂಗಿಂಗ್ಸ್ಗಳನ್ನು ಜಾಗೃತವಾಗಿ ಇಟ್ಕೊಳ್ಳಿ ಮತ್ತು ಜಾಗೃತವಾಗಿ ರೀಪ್ಯಾಕ್ ಮಾಡ್ಕೊಳ್ಳಿ ಅಂತ. ನಾವು ಸ್ಕ್ಯಾನ್ ಮಾಡ್ಕೊಂಡು ಲಗೇಜನ್ನು ಕಳಿಸ್ತೀವಲ್ಲ, ಬೇರೆ ಬೇರೆ ಟ್ರೇಲಿ ಬೇರೆ ಬೇರೆ ಐಟಮನ್ನು ಇಟ್ಟಿರ್ತೀವಿ. ಒಂದು ಟ್ರೇಲಿ ಮೊಬೈಲ್ಸ್ ಇರ್ಬೋದು, ಒಂದು ಟ್ರೇಲಿ ಕ್ಯಾಮ್ರಾಸ್ ಇರ್ಬೋದು, ಒಂದು ಟ್ರೇಲಿ ಲ್ಯಾಪ್ಟಾಪ್ ಇರ್ಬೋದು, ಒಂದು ಟ್ರೇಲಿ ಬ್ಯಾಗ್ ಇರ್ಬೋದು. ನಾವು ಅಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ವಾಪಸ್ ಪ್ಯಾಕ್ ಮಾಡ್ತಾ ಒಂದು ಟ್ರೇಯಲ್ಲಿ ಮೊಬೈಲ್ಸನ್ನು ಚಾರ್ಜರ್ಸನ್ನು ಬಿಟ್ಬಿಡ್ತೀವಿ. ಮರ್ತೇ ಹೋಗುತ್ತೆ. ಅದರಲ್ಲಿ ವಾಚ್ ಇರುತ್ತೆ, ವಾಲೆಟ್ ಇರುತ್ತೆ. ನಾವು ಬೋರ್ಡಿಂಗ್ ಗೇಟು ಅಥವಾ ಫ್ಲೈಟಲ್ಲಿ ಕೂತ್ಕೊಂಡು ನಂತರ ನಿಮಗೆ ನೆನಪಾಯಿತು ಅಂದರೆ ಮತ್ತೆ ಅದನ್ನು ಕಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಲ್ಲ ಅದನ್ನು ನೀವು ಬೇರೆಯವ್ರಿಗೆ ಯಾರಾದರೂ ಕಳ್ತನ ಮಾಡೋದಕ್ಕೆ ಸಹಾಯ ಮಾಡ್ದಂಗೂ ಆಗುತ್ತೆ. ಸೊ ನೀವು ಸೆಕ್ಯೂರಿಟಿಯಲ್ಲಿ ಇರಬೇಕಾದ್ರೆ ನೀಟಾಗಿ ನಿಮ್ಮ ಐಟಮ್ಗಳನ್ನು ನೋಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳಿ. ಯಾವುದೇ ಐಟಮನ್ನು ಮರೆಯದೇ ಇರೋ ರೀತಿ ನಿಮ್ಮ ಐಟಮ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಮತ್ತು ಜಾಗ್ರತೆಯಾಗಿರಿ. ತುಂಬ ಜನ ಈ CISF ಸೆಕ್ಯೂರಿಟಿ ಕೌಂಟರ್ ಇರುತ್ತೆ ಅಲ್ಲೆಲ್ಲ ಅವ್ರ ಮೊಬೈಲ್ ಫೋನ್ಸು, ಚಾರ್ಜರ್ಸು, ಹೆಡ್ಫೋನ್ಸು, ವಾಚಸ್ಸು ಎಷ್ಟೊಂದು ಸಿಗುತ್ತೆ ಪ್ರತಿದಿನ. ಅದು ಟ್ರೇ ಕಾರ್ನರಲ್ಲೋ ಎಲ್ಲೋ ಉಳಿದಿರುತ್ತೆ. ನೀವು ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಒಂದು ತಲೆಯಲ್ಲಿರುತ್ತೆ. ಆ ಒಂದು ಯೋಚನೆಯಲ್ಲೇ ನೀವು ಏನೆಲ್ಲ ಬಿಟ್ಟಿದ್ದೀರಾ, ಏನೆಲ್ಲ ಪ್ಯಾಕ್ ಮಾಡಿದ್ದೀರಾ ಅಂತ ನಿಮಗೆ ಮರ್ತೋಗುತ್ತೆ. ಸೊ ಅದಕ್ಕೆ ಬೇಗ ಬಂದರೆ ನೀವು ಆರಾಮಾಗಿ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸುಲಭವಾಗಿ ಹೋಗೋದಕ್ಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟು. ಏನಕ್ಕಂದರೆ ತುಂಬ ಜನ ಈ ಪಾಯಿಂಟನ್ನು ಅಷ್ಟೊಂದು ಕೇರ್ ಮಾಡಲ್ಲ. 5 ನಿಮಿಷ ಏನಾಗುತ್ತೆ ಬಿಡು, ಏನಾಗಲ್ಲ ಅಂತ. ಆದರೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಟೈಮ್ ಬಗ್ಗೆ ಕಾಳಜಿನ ವಹಿಸ್ಕೊಳ್ಳಿ. ನೆಕ್ಸ್ಟು ಮಿಸ್ಟೇಕ್ ನಂಬರ್ 1 ನಾವು ಮಾಡೋದು ಏನಂದರೆ, ನಾವು ಕ್ಯಾರಿ ಆನ್ ಲಗೇಜ್ ಏನಿದೆ ಅದೆಲ್ಲ ಸೇಫ್ ಅಂತ ಅಂದ್ಕೊಳ್ತೀವಿ. ಆದರೆ ಇವಾಗ ಕ್ಯಾರಿ ಆನ್ ಲಗೇಜಿಂದನೂ ಕಳ್ಳತನ ಆಗ್ತಾಯಿದೆ, ಫ್ಲೈಟ್ ಒಳಗಡೆಯಿಂದನೂ ಕಳ್ಳತನ ಆಗ್ತಾಯಿದೆ, ಕಳ್ಳರನ್ನ ಹಿಡ್ದಿದ್ದಾರೆ. ಸೊ ನಿಮ್ಮ ವ್ಯಾಲ್ಯೂಯಬಲ್ ವಸ್ತುಗಳನ್ನು ನಿಮ್ಮ ಒಂದು ಸಣ್ಣ ಪೌಚ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈ ರೀತಿಯ ಬ್ಯಾಗ್ಗಳು, ಸ್ಲಿಂಗ್ ಬ್ಯಾಗ್ಗಳು ಬರ್ತವೆ. ಅದರಲ್ಲಿ ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ವ್ಯಾಲ್ಯೂಯಬಲ್ಸ್ ಬೇರೆ ಅನ್ನೋದು, ಕ್ಯಾಶ್ ಇದೆ ಅಂತಂದರೆ ಕ್ಯಾಶು, ಅದನ್ನೆಲ್ಲ ಮತ್ತು ನಿಮ್ಮ ಟ್ಯಾಬ್ಲೆಟ್ಸ್ಗಳು ಅದನ್ನೆಲ್ಲ ನಿಮ್ಮ ಸಣ್ಣ ಪೌಚಲ್ಲಿ ಬ್ಯಾಗಲ್ಲಿ ಹಾಕಿಟ್ಕೊಳ್ಳಿ. ಎಮರ್ಜೆನ್ಸಿ ಬಂತು ಅಂತಂದರೆ ಅದು ನಿಮ್ಮ ಹತ್ರನೇ ಇರಬೇಕು. ನಿಮ್ಮ ಕಾಲು ಮುಂದುಗಡೆನೋ ಅಥವಾ ಕಾಲು ಹಿಂದುಗಡೆ ಸೀಟ್ ಕೆಳಗಡೆ ಆ ಬ್ಯಾಗನ್ನು ಇಟ್ಕೊಂಡ್ರೆ ನಿಮ್ಮ ವ್ಯಾಲ್ಯೂಯಬಲ್ಸು ಸೇಫಾಗಿರುತ್ತೆ. ಕ್ಯಾರಿ ಆನು ಫುಲ್ ಸೇಫು ಅಂತ ನೀವು ತಿಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ನಾವು ಫುಲ್ಲು ಫ್ಲೈಟ್ ಜರ್ನಿಲಿ ಯಾರು
ನಮ್ಮ ಲಗೇಜನ್ನು ಟಚ್ ಮಾಡ್ತಾ ಇದ್ದಾರೆ, ಯಾರಾದರೂ ಓಪನ್ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕಾಗಲ್ಲ. ಮಧ್ಯದಲ್ಲಿ ನೀವು ಸುಸ್ತಾಗಿರುತ್ತೆ, ನಿದ್ದೆ ಮಾಡಿಬಿಡ್ತೀರ ಅಲ್ವಾ? ಸೊ ಎಲ್ಲರದ್ದು ಎಲ್ಲ ಕಡೆ ದಿನ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಈ ಕಾಳಜಿನ ವಹಿಸಿದ್ರೆ ನಮಗೆ ಒಳ್ಳೆಯದು. ನಮ್ಮ ವ್ಯಾಲ್ಯೂಬಲ್ ಡಾಕ್ಯುಮೆಂಟ್ಸು, ಸೇಫ್ಟಿ ಐಟಮ್ಸು ಮತ್ತು ನಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೆಲ್ಲ ನಮ್ಮ ಹತ್ರನೇ ಸೇಫಾಗಿ ಇಟ್ಕೊಂಡ್ರೆ ನಮಗೆ ಜರ್ನಿನ ಕಂಟಿನ್ಯೂ ಮಾಡೋದಕ್ಕೂ ಮತ್ತು ಅದು ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಸುಲಭ ಆಗುತ್ತೆ. ಸೊ ಈ ರೀತಿಯಾದಂಥ ಸಿಂಪಲ್ ಮಿಸ್ಟೇಕ್ಸ್ಗಳನ್ನು ನೀವು ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆಲ್ಲ ವೀಡಿಯೋನ ಶೇರಿ. ಅವರು ಇವಾಗ ಮೊದಲನೇ ಫ್ಲೈಟನ್ನು ತಗೊತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಈ ಪಾಯಿಂಟ್ಸು ಮ್ಯಾಟರ್ ಆಗುತ್ತೆ. ಇದನ್ನು ಕನ್ಸಿಡರ್ ಮಾಡಿ ಮತ್ತು ನಿಮ್ಮ ಫ್ಲೈಟ್ ಜರ್ನಿನ ಆರಾಮಾಗಿ ಎಂಜಾಯ್ ಮಾಡಿ. ನನ್ನ ಹೆಸರು ಸಾಯಿ ಕೀರ್ತನ್. ಈ ರೀತಿಯ ಫ್ಲೈಟ್ ವೀಡಿಯೋಸು, ಟಿಪ್ಸು, ಟ್ರಿಕ್ಸು ಎಲ್ಲ ನಾನು ನಿಮಗೆ ಈ ವಿಡಿಯೋ ನನ್ನ ಚಾನಲಲ್ಲಿ ತಿಳಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭ.